ಏಕಪ್ಪ ನಿನಗೆ ಈ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡೆನ ನಡುಗುವರು. ಹೀಗಿರುವಾಗ ಕಾಣದ ಆ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆಯ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ಜಲವೆಲ್ಲವ ಕಡು ಮೂರ್ಖ ನುಡಿಯದಿರು ಮತ್ತೊಮ್ಮೆ ಸೀಳುವೆನು ಹರಿಯನುವ ನಾಲಿಗೆಯನ. ಕಡುವೈರಿನ ಮಗವನು, ಕಡುವೈರಿನ ಮಗವನು ಮೃಡನಾಣೆ ಹೇಳುವೆನು, ಬಡಿದು ಕೊಲ್ಲುವೆ ಎಲ್ಲಿ ತೋರುವವನ. ಹರಿಚರಣ ವಿಶ್ವವನೆ ಆಳುತಿಹ ದಾನವೇಶ್ವರನೆದುರು ವಿಶ್ವರೂಪಿಯು ಹರಿಯು ಎನ್ನುವೆಯ ಮೂಢ. ದಿಟ್ಟತನವಿದ್ದರೆ ಎದುರಿಸಲಿ ನನ್ನನ್ನು, ಮಿಟ್ಟಿ ತುಳಿಯುವೆ ಅವನ ಶಿರವನ. ಭಕ್ತಿ ನಂಬಿಹೆ ನಾನು, ಶಕ್ತಿ ನಂಬಿಹೆ ನೀನು. ಪ್ರೇಮದಲ್ಲಿ ನಾ ಕರೆವೆ, ದ್ವೇಷದಲ್ಲಿ ನೀ ಕರೆವೆ. ಇಬ್ಬರಲು ಆ ಹರಿಯ ತುಂಬಿರುವನು. ಕೂಗಿದರೆ ನನ್ನಾಣೆ ಬಾರದಿಹನು. ಚಪ್ಪಳ ಕೇಳಿ ನಡುಗಿ ಓಡಿದ ಹೇಡಿ, ಬಾಯೊಂದು ಕೂಗಿದರೆ ಬರುವನೇನೋ. ಗೆಜ್ಜೆ ಕಟ್ಟಿ ಕುಣಿದ ಮೋಹಿನಿಯು ಆ ಹರಿಯು, ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ. ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ, ಅವನಿಗುಂಟೇನೋ. ಅರಿನಿಂದ ತರವಲ್ಲ, ಹರಿವೈರ ಸರಿಯಲ್ಲ. ಹರಿಗಿಂತ ಅಧಿಕರು ಇನ್ನಾರು ಇಲ್ಲ. ಹರಿಯ ಬಿಟ್ಟರೆ ನಮಗೆ ಮುಕ್ತಿಯಿಲ್ಲ, ಮುಕ್ತಿಯಿಲ್ಲ, ಮುಕ್ತಿಯಿಲ್ಲ. ಸಾಕು, ಬಾಯಿ ಮುಚ್ಚು. ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನಾಡಿ ನಮ್ಮನ್ನೇ ಹೆದರಿಸುವಿ ಅವಿವೇಕಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳುವಿಯಲ್ಲ, ಎಲ್ಲಿದ್ದಾನು ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ತೃಣ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲರ ಸ್ಥಳವೇ ಇಲ್ಲ. ಸಕಲ ಕಲ ಚರಾಚರಗಳಲ್ಲಿ ಅಣುರೇಣು ತೃಣ ಕಾಷ್ಟಗಳೆಲ್ಲದರಲ್ಲೂ ಇರುವನು. ಇರುವನು. ಈ ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ.
ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನೆ. ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಅಲ್ಲಿ, ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ, ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಭಲೆ ಭಲೆ ಪ್ರಹ್ಲಾದ ಕುಮಾರ, ಛಲಗಾರನೆಂದ್ರೆ ನೀನೇ ಸರಿ. ವೈಕುಂಠವನ್ನೆಲ್ಲ ಗಲಭರಿಸಿದರೂ ಕಾಣಲಾಗದ ಈ ನನ್ನ ಕುಲ ವೈರಿಯನ್ನು ನಿಂತಲ್ಲಿಯೇ ತೋರಿಸಿಬಿಟ್ಟಿಯ ಮಗನೇ. ನಿನ್ನನ್ನು ಮಗನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ಸಾರ್ಥಕ. ಭಯಪಡಬೇಡ ಮಗನೇ, ಧೈರ್ಯವಾಗಿರು. ಇವನ ಮಾಯಾಜಾಲ ನನ್ನ ಮುಂದೆ ನಡೆಯುವುದಿಲ್ಲ. ಕಾಳಿಗೆ ಸಿಕ್ಕ ತರಗೆಲೆಯಂತೆ ತೂರಿ ಬಿಡುತ್ತೇನೆ. ಎಲ್ಲ ಕಪಟಿ, ಮಾಯಾವಿ, ಮೋಸಗಾರ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ಇಂದಿಗೆ ನಿನ್ನ ಪರಿಸಮಾಪ್ತಿ. ಅವರನ್ನು ಮುಗಿಸಿ. ನಾಶ ಮಾಡುವ ನಿಪದುರ್ಧರ ಕರ್ಜನೆ ಪ್ರಚಂಡ ದುಷ್ಟ ಸಂಹಾರ ಭೀಕರ ಶಿರಚ್ಛೇದ ಮಾಡುವ ಅಕಟ ಕಟಕ ಸೀಳುವ ಹರಿಯೋಡು ಉಗ್ರ ಹರಿಯ ರುದ್ರ. ಯುದ್ಧ ಭೂಮಿಯೆಲ್ಲೆಡೆ ಸಿಂಹತಾಂಡವ, ಅಸ್ತ್ರಶಸ್ತ್ರ ಇದ್ದರೂ ಶತ್ರು ಡವಡವ. ಅವತಾರದ ಕಾರಣ ಕುರುಡರ ನಿವಾರಣ, ಕರಿಗದೀಗ ಹರಿಯುತ್ತಿದೆ ರುದಿರದ ನದಿ 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 ನದಿ. ನನ್ನ ಮೃತ್ಯು ಮನೆಯೊಳಗೂ ಆಗುವುದಿಲ್ಲ, ಮನೆಯ ಹೊರಗೂ ಆಗುವುದಿಲ್ಲ, ಭೂಮಿಯ ಮೇಲೂ ಅಲ್ಲ, ಆಕಾಶದಲ್ಲೂ ಅಲ್ಲ. ಸಜೀವವೋ ನಿರ್ಜೀವವೋ ಯಾವ ಶಸ್ತ್ರದಿಂದಲೂ ನನ್ನ ಮೃತ್ಯು ಆಗುವುದಿಲ್ಲ. ಏಕೆ ಮಾತೆ ಬರುತ್ತಿಲ್ಲವೇ?
ಹಿರಣ್ಯಕಶ್ಯಪು, ಯಾವಾಗ ಅರ್ಥವಾಗುವುದು ಕಾಣೆ. ನಾನೇ ಎಲ್ಲರ ಪರಮಪಿತ. ಬ್ರಹ್ಮದೇವನ ಸೃಷ್ಟಿಯು ನನ್ನದೇ. ನಾನೇ ಅಖಂಡ ಸೃಷ್ಟಿಕರ್ತ. ಸ್ವಯಂ ನಾನೇ ಭಗವಂತ. ಮೂರ್ಖ, ನೋಡು ನನ್ನನ್ನು. ನಾನು ನರನು ಅಲ್ಲ, ಹಾಗೆ ಪಶುವು ನಾನಲ್ಲ. ನಾನು ನರಸಿಂಹ. ಮುಳುಗುತ್ತಿರುವ ಸೂರ್ಯನನ್ನು ನೋಡು. ಈಗ ಹಗಲು ಅಲ್ಲ, ರಾತ್ರಿಯೂ ಅಲ್ಲ. ಈಗ ನೀನು ಮನೆಯ ಒಳಗೂ ಇಲ್ಲ, ಹೊರಗೂ ಇಲ್ಲ. ನೋಡು, ನೀನು ಹೊಸಲಿನ ಮೇಲಿರುವೆ. ನೀನು ಭೂಮಿಯ ಮೇಲೂ ಇಲ್ಲ, ಆಕಾಶದಲ್ಲೂ ಇಲ್ಲ. ನೀನು ನನ್ನ ಮಡಿಲಲ್ಲಿರುವೆ. ಈಗ ಶಸ್ತ್ರದ ವಿಷಯಕ್ಕೆ ಬಂದರೆ, ನೋಡಿಲ್ಲಿ ನನ್ನ ಉಗುರುಗಳು. ಇದು ಸಜೀವವೂ ಅಲ್ಲ, ಹಾಗೆ ನಿರ್ಜೀವವೂ ಅಲ್ಲ. ಯಾರಿಗೋಸ್ಕರ ಇವರು ಇಷ್ಟೊಂದು ಕ್ರೋಧಿತರಾಗಿದ್ದಾರೋ ಅದರ ನಿವಾರಣೆ ಕೂಡ ಅವನ ಬಳಿಯೇ ಇದೆ. ಪುತ್ರ ಪ್ರಹ್ಲಾದ, ದಯಮಾಡಿ ನಿನ್ನ ಪ್ರಭುವನ್ನು ಶಾಂತಗೊಳಿಸು. ದಯಮಾಡಿ ಶಾಂತರಾಗಿರಿ ಪ್ರಭು. ಒಮ್ಮೆ ನೋಡಿ, ಎಲ್ಲರೂ ಎಷ್ಟು ಭಯಭೀತರಾಗಿದ್ದಾರೆ. ಹೇ ಪ್ರಭುವೇ, ಶಾಂತರಾಗಿರಿ. ಹೇ ನನ್ನ ಪ್ರಭುವೇ, ನಿಮ್ಮ ಮಡಿಲಿನ ಮೇಲೆ ಕೂರಿಸಿ ನನ್ನನ್ನ ಎಷ್ಟು ಪ್ರೀತಿಯಿಂದ ಮುದ್ದಾಡುತ್ತಿದ್ದೀರಿ. ಇದರಲ್ಲಿ ಯಾವ ಸಂದೇಹವೂ ಬೇಡ. ನನಗೆ ನೀನು ಬ್ರಹ್ಮ, ಶಿವ ಮತ್ತು ಸಾಕ್ಷಾತ್ ಲಕ್ಷ್ಮೀದೇವಿಗಿಂತ ಹೆಚ್ಚು ಪ್ರಿಯವಾದವನು. ಹೇ ನಾಥ, ನೀವಂತೂ ಅನೇಕ ಅವತಾರಗಳನ್ನು ತಾಳಿದ್ದೀರಿ. ಆದರೆ ಕೇವಲ ಒಬ್ಬ ಭಕ್ತನ ಸುರಕ್ಷತೆಗಾಗಿ ಈ ಅವತಾರ ತಾಳಿ ನನ್ನ ಗೌರವವನ್ನು ಎಷ್ಟು ಹೆಚ್ಚಿಸಿದ್ದೀರಿ ಎಂದರೆ, ಇದಕ್ಕೆ ನಾನು ಎಷ್ಟೇ ಜನ್ಮ ತಾಳಿದರೂ ಅನಂತ ಕಾಲದವರೆಗೂ ನಿಮಗೆ ನಮಿಸಿ ವ್ಯಕ್ತಪಡಿಸಲಾಗುವುದೇ ಇಲ್ಲ ಪ್ರಭು. ಹಾಗಾಗಿ ಇದೆಲ್ಲದರ ಬದಲಾಗಿ ನಿಮಗೆ ನೀಡಲು ಪ್ರೀತಿಯಿಂದ ತುಂಬಿರುವ ಈ ಹೃದಯ ಬಿಟ್ಟರೆ ನನ್ನ ಬಳಿ ಬೇರೆ ಏನೇನೂ ಇಲ್ಲ ಪ್ರಭು. ನನಗಿರುವ ದುಃಖ ಕೇವಲ ಒಂದೇ ಕಾರಣಕ್ಕೆ. ನನ್ನ ಪಿತಾಶ್ರೀ ಕಾರಣವಿಲ್ಲದೆ ನಿಮ್ಮೊಂದಿಗೆ ಶತ್ರುತ್ವ ಬೆಳೆಸಿಕೊಂಡಿದ್ದರು. ದಯಮಾಡಿ ಅವರನ್ನು ಕ್ಷಮಿಸಿ ಬಿಡಿ. ಪ್ರಹ್ಲಾದ, ಹಿರಣ್ಯಕಶ್ಯಪು ನನ್ನ ಸ್ಪರ್ಶ ಮಾತ್ರದಲ್ಲಿ ಪಾಪಗಳಿಂದ ಮುಕ್ತನಾದನು. ನೀನು ನಿಶ್ಚಿಂತೆಯಿಂದ ಇರು. ಇಂದು ನಾನು ಘೋಷಣೆ ಮಾಡುತ್ತೇನೆ, ಯುಗ ಯುಗದಲ್ಲಿಯೂ ನಿನ್ನ ಕೀರ್ತಿ ನನ್ನ ಮಹಾನ್ ಭಕ್ತರಲ್ಲಿ ಚಿರಸ್ಥಾಯಿಯಾಗಿ ಉಳಿಯಲಿ. ಹಾಗೆ ನಿನ್ನನ್ನು ಯಾರು ಪೂಜಿಸುವರೋ ನಿಸ್ಸಂದೇಹವಾಗಿ ನನ್ನ ಕೃಪೆಗೆ ಅವರು ಪಾತ್ರರಾಗುತ್ತಾರೆ.
Such a marvel. Truly mesmerizing, right? A huge round of applause for all the participants over here. Thanks to our beloved principal ma'am for insisting us to do this. And our dearest Shweta ma'am for creating this. Beautiful ma'am.